ಹೆಲೋ ದೋಸ್ತ, ಮತ್ತೊಂದು ವಾರ ಮತ್ತೊಂದು ವೀಕ್ಲಿ ರೌಂಡ್ ಆಫ್ ವಿಡಿಯೋಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನೌನ್ಸ್ಮೆಂಟ್ಸ್: ಜನವರಿ 14ಕ್ಕೆ ಮ್ಯಾಜಿಕಲ್ ಮ್ಯೂಸಿಕಲ್ ಕಂಪೋಸರ್ ಆಗಿರುವಂತಹ ಅರ್ಜುನ್ ಜನ್ಯ ಅವರ ಚೊಚ್ಚಲ ನಿರ್ದೇಶನದ ಸಿನಿಮಾ ಆಗಿರುವಂತಹ 45 ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಆಗೋದು ಕನ್ಫರ್ಮ್ ಆಗಿದೆ. ಈ ವಿಚಾರದ ಬಗ್ಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಸಿನಿಮಾ ತಂಡದಿಂದ ನಡೆದಿದೆ. ಈಗಾಗಲೇ ಅಲ್ಲೋ ಇಲ್ಲೋ ಬಿಟ್ಟಂತಹ ವಿಡಿಯೋ ತುಣುಕುಗಳು ಹಾಗೂ ಪೋಸ್ಟರ್ಗಳ ಮೂಲಕ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಕುತೂಹಲವನ್ನ ಸೃಷ್ಟಿ ಮಾಡಿದೆ. ಯಾಕಂದ್ರೆ ಈ ಸಿನಿಮಾದಲ್ಲಿ ಶಿವಣ್ಣ, ಉಪೇಂದ್ರ ಅವ್ರ ಜೊತೆಗೆ ವೆರಿ ಟ್ಯಾಲೆಂಟೆಡ್ ಆಕ್ಟರ್ ರಾಜ್ ಬಿ ಶೆಟ್ಟಿ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಡಿಫರೆಂಟ್ ಕಾಂಬಿನೇಷನ್ ಈ ಸಿನಿಮಾದಲ್ಲಿ ಒಂದು ರೀತಿಯಲ್ಲಿ ಕನ್ನಡ ಆಡಿಯನ್ಸ್ಗೆ ಫ್ರೆಶ್ ಎಕ್ಸ್ಪೀರಿಯನ್ಸ್ ಅನ್ನು ನೀಡೋದಕ್ಕೆ ರೆಡಿ ಆಗ್ತಾ ಇದೆ ಅಂತ ಕೂಡ ಹೇಳ್ಬೋದು. ಒಂದ್ ಕಡೆ ಉಪ್ಪಿ ಹಾಗೂ ಶಿವಣ್ಣ ಕಾಂಬಿನೇಷನ್ ಇದ್ರೆ, ಆ ಊಟದ ರುಚಿಯನ್ನ ಹೆಚ್ಚೋದಕ್ಕೆ ರಾಜ್ ಬಿ ಶೆಟ್ಟಿ ಅವರು ಕೂಡ ಇಲ್ಲಿದ್ದಾರೆ. ಇಂತಹ ದೊಡ್ಡ ಕಾಂಬಿನೇಷನ್ ನ ಹ್ಯಾಂಡಲ್ ಮಾಡ್ತಾ ಇರೋದು ಮೊದಲ ಬಾರಿಗೆ ಸಂಗೀತದಿಂದ ಸಿನಿಮಾ ನಿರ್ದೇಶನಕ್ಕೆ ಬರ್ತಾ ಇರುವಂತಹ ಅರ್ಜುನ್ ಜನ್ಯ ಅವರು. ಅಯೋಗ್ಯ 2 ಸಿನಿಮಾಗಾಗಿ ಕಾಯ್ತಾ ಇದ್ದಂತಹ ಆಡಿಯನ್ಸ್ಗೆ ಸತೀಶ್ ನೀನಾಸಂ ಈಗ ಮತ್ತೊಂದು ಸರ್ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಹೌದು, ಅವರ ಮತ್ತೊಂದು ನಿರೀಕ್ಷಿತ ಸಿನಿಮಾ ರೈಸ್ ಆಫ್ ಅಶೋಕ ಸಿನಿಮಾ ಅನೌನ್ಸ್ ಆಗಿದೆ. ಈ ಸಿನಿಮಾದಲ್ಲಿ ಸತೀಶ್ ನೀನಾಸಂ ವಿಂಟೇಜ್ ಅವತಾರದಲ್ಲಿ ಕಾಣಿಸ್ಕೊಳ್ತಾ ಇದ್ದು ಪಕ್ಕಾ ಮಾಸ್ ಸಿನಿಮಾ ಇದಾಗಿರ್ಬೋದು ಅನ್ನುವಂತಹ ನಿರೀಕ್ಷೆ ಕೂಡ ಇದೆ. ಸಾಮಾನ್ಯವಾಗಿ ಸತೀಶ್ ನೀನಾಸಂ ಅವರು ಕಾಮಿಡಿ ಎಂಟರ್ಟೈನರ್ ಪಾತ್ರಗಳಲ್ಲೇ ಹೆಚ್ಚಾಗಿ ಕಾಣಿಸ್ಕೊಂಡಿದ್ದಾರೆ. ಟೈಗರ್ ಗಲ್ಲಿ ಅನ್ನುವಂತಹ ಸಿನಿಮಾದಲ್ಲಿ ಮಾಸ್ ಅವತಾರದಲ್ಲಿ ಕಾಣಿಸ್ಕೊಂಡಿದ್ರು. ಅದರ ರಿಸಲ್ಟ್ ತುಂಬಾ ಡಿಸಾಸ್ಟರ್ ಆಗಿತ್ತು. ಎಲ್ಲಾ ಸಲ ರಿಸಲ್ಟ್ ಒಂದೇ ಆಗಿರಲ್ಲ. ಇನ್ನು ಬದಲಾವಣೆ ಅನ್ನೋದು ಜಗದ ನಿಯಮ. ಸಿನಿಮಾ ಕನ್ನಡ, ತಮಿಳು ಹಾಗೂ ತೆಲುಗು ಭಾಷೆಗಳಲ್ಲಿ ರಿಲೀಸ್ ಆಗೋದು ಖಚಿತವಾಗಿದೆ. ಒಳ್ಳೆ ಸಿನಿಮಾನ ಜನಗಳು ನಿರೀಕ್ಷೆ ಮಾಡ್ತಾ ಇದ್ದು ಫಲಿತಾಂಶ ಕೂಡ ಅದೇ ರೀತಿಲಿ ಇರಲಿ ಅನ್ನೋದು ನಮ್ಮ ಹಾರೈಕೆ. ಟ್ರೈಲರ್ ಅಂಡ್ ಟೀಸರ್ ರಿಲೀಸಸ್: ಯಶ್ ಅವರ ಬರ್ಡೇಗೆ ಅಭಿಮಾನಿಗಳಿಗೆ ಟಾಕ್ಸಿಕ್ ಸಿನಿಮಾದಿಂದ ಭರ್ಜರಿ ಗಿಫ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಟಾಕ್ಸಿಕ್ ಬರ್ಡೇ ಪೀಕ್ಗೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿರ್ಬೋದು. ಆದ್ರೆ ಅದರ ಕ್ವಾಲಿಟಿಗೆ ಮಾತ್ರ ಪ್ರತಿಯೊಬ್ರು ಕೂಡ ತಲೆ ಬಾಗ್ಲೇಬೇಕು ಹಾಗಿದೆ. ರಿಲೀಸ್ ಆಗಿರುವಂತಹ 48 ಗಂಟೆಗಳಲ್ಲಿ ಎಲ್ಲಾ ಪ್ಲಾಟ್ಫಾರ್ಮ್ಗಳಲ್ಲಿ 160 ಮಿಲಿಯನ್ಗಳಿಗೂ ಅಧಿಕ ವ್ಯೂಸ್ ಅನ್ನ ಪಡ್ಕೊಂಡಿದೆ. ರಾಕಿ ಬೈ ಕಾಲಿಟ್ರು ಅಂದ್ರೆ ಅಲ್ಲಿರುವಂತಹ ರೆಕಾರ್ಡ್ಗಳೆಲ್ಲ ಉಳಿಸಾಗ್ಲೇಬೇಕು ಅನ್ನೋದು ಚಿತ್ರರಂಗದಲ್ಲಿ ಬರೆದಿರುವಂತಹ ಅಲಿಖಿತ ನಿಯಮ ಆಗ್ಬಿಟ್ಟಿದೆ. ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ಕಿದೆ, ರಿಸಲ್ಟ್ ಕೂಡ ಹಾಗೆ ಇರಲಿ ಅನ್ನೋದು ನಮ್ಮ ಆಶಯ. ರಿಲೀಸಸ್: ಮುಂಬರುವಂತಹ ರಿಲೀಸ್ ಆಗ್ಬೇಕಿರುವಂತಹ ಸಿನಿಮಾಗಳ ಬಗ್ಗೆ ಮಾತನಾಡೋದಾದ್ರೆ, ಜನವರಿ 24ಕ್ಕೆ ಕನ್ನಡದಿಂದ 3 ಸಿನಿಮಾಗಳು ರಿಲೀಸ್ ಆಗ್ತಿವೆ. ರಿಷಿ ಅವರ ರುದ್ರಗರುಡ ಪುರಾಣ ಈ ಸಿನಿಮಾ ಈಗಾಗಲೇ ತನ್ನ ಕಂಟೆಂಟ್ಗಳ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ ಮಾಡ್ತಾ ಇದೆ. ಸಿನಿಮಾ ರಿಲೀಸ್ ಆದ್ಮೇಲೆ ಕೂಡ ಅದೇ ಸೌಂಡ್ ಅನ್ನ ಮೇಂಟೈನ್ ಮಾಡುತ್ತಾ ಅಂತ ಕಾದ್ ನೋಡ್ಬೇಕಾಗಿದೆ. ಚಿಕ್ಕಣ್ಣ, ಗುರುನಂದನ್, ರಂಗಾಯಣ ರಘು, ಅನೀಶ್ ತೇಜೇಶ್ವರ್ ಅವರಂತಹ ಸ್ಟಾರ್ಗಳು ಹೊಂದಿರುವಂತಹ ಫಾರೆಸ್ಟ್ ಸಿನಿಮಾ ಕೂಡ ಇದೇ ಜನವರಿ 24ಕ್ಕೆ ರಿಲೀಸ್ ಆಗ್ತಿದೆ. ಕಾಡಲ್ಲಿ ಕಂಡುಬರುವಂತಹ ಈ ಕತೆ ಈ ಕಡೆ ಹಾರರ್ ಅಂತಾನು ಹೇಳಕ್ಕಾಗ್ತಾ ಇಲ್ಲ, ಇತ್ಲ ಕಡೆ ಕಾಮಿಡಿ ಮಾತ್ರ ಇರುವಂತಹ ಸಿನಿಮಾ ಅಂತ ಕೂಡ ಹೇಳಕ್ಕಾಗಲ್ಲ. ಒಂದೊಳ್ಳೆ ಎಂಟರ್ಟೈನರ್ ಆಗಿ ಈ ಸಿನಿಮಾ ಹೊರಹೊಮ್ಮಬಹುದು, ಕಾದ್ ನೋಡೋಣ. ಇದಾದ್ಮೇಲೆ ಕನ್ನಡ ಚಿತ್ರರಂಗದ ಅತ್ಯಂತ ಬಹುನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದಾಗಿರುವಂತಹ ರಾಯಲ್ ಸಿನಿಮಾ ಕೂಡ ಅದೇ ದಿನ ಬಿಡುಗಡೆ ಆಗ್ತದೆ. ದಿನಕರ್ ತೂಗ್ದೀಪ್ ಅವರು ಸಾಕಷ್ಟು ಸಮಯ ಆದ್ಮೇಲೆ ಡೈರೆಕ್ಷನ್ ಕ್ಯಾಪ್ ಅನ್ನ ತೊಟ್ಟಿರುವಂತಹ ಸಿನಿಮಾ ಇದು. ಕನ್ನಡ ಚಿತ್ರರಂಗದ ಅತ್ಯಂತ ಅಂಡರ್ ರೇಟೆಡ್ ಡೈರೆಕ್ಟರ್ ಗಳಲ್ಲಿ ದಿನಕರ್ ತೂಗ್ದೀಪ್ ಅವರು ಕೂಡ ಒಬ್ಬರ ಕಾಣಿಸ್ಕೊಳ್ತಾರೆ. ಇವ್ರು ಮಾಡಿರುವಂತಹ ಸಿನಿಮಾಗಳೆಲ್ಲ ಒಂದಕ್ಕಿಂತ ಒಂದು ವಿಭಿನ್ನ ಹಾಗೂ ಸುಮಾರು ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿದ್ದಾರೆ. ಹಾಗಿದ್ರು ಕೂಡ ಇವ್ರನ್ನ ಸೂಪರ್ ಹಿಟ್ ನಿರ್ದೇಶಕ ಅನ್ನುವಂತಹ ಹೆಸರಿನಲ್ಲಿ ಜನಗಳು ಮರೆತು ಬಿಡ್ತಾರೆ. ಅದೇನೇ ಇರಲಿ, ನನ್ನ ಸಿನಿಮಾ ಮುಖಾಂತರನೇ ನಾನು ಮಾತಾಡೋದು ಅನ್ನೋದು ದಿನಕರ್ ತೂಗ್ದೀಪ್ ಅವರ ನಿಲುವಾಗಿದೆ. ಈ ಬಾರಿ ಕಿಸ್ ಖ್ಯಾತಿಯ ವಿರಾಟ್ ಅವರು ದಿನಕರ್ ತೂಗ್ದೀಪ್ ಅವರ ಸಿನಿಮಾದ ಹೀರೋ. ಸಿನಿಮಾ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನ ಜನವರಿ 24ರಂದು ನೋಡ್ಬೇಕು. ಒಂದು ದಿನ 3 ಸಿನಿಮಾಗಳು, ಅದರಲ್ಲೂ 3 ಕನ್ನಡದ ಸಿನಿಮಾಗಳು ರಿಲೀಸ್ ಆಗ್ತಿವೆ. ಮಿಸ್ ಮಾಡ್ದಂಗೆ ಒಂದೊಂದೇ ಸಿನಿಮಾಗಳನ್ನ ನೋಡಿ ಅದ್ ಹೇಗಿತ್ತು ಅಂತ ರಿವ್ಯೂ ಮಾಡುವಂತಹ ಪ್ರಯತ್ನನ ನಾನು ಕೂಡ ಮಾಡ್ತೀನಿ. ಇನ್ನು ಈಗಾಗಲೇ ರಿಲೀಸ್ ಆಗಿರುವಂತಹ ಸಿನಿಮಾಗಳ ಬಗ್ಗೆ ಮಾತನಾಡೋದಾದ್ರೆ, ಶಂಕರ್ ಹಾಗೂ ರಾಮ್ ಚರಣ್ ಕಾಂಬಿನೇಷನ್ ಅಲ್ಲಿ ಮೂಡ್ ಬಂದಂತಹ ಗೇಮ್ ಚೇಂಜರ್ ಸಿನಿಮಾ ರಿಲೀಸ್ ಆಗಿ ಮಿಕ್ಸ್ಡ್ ರೆಸ್ಪಾನ್ಸ್ ಅನ್ನ ಪಡ್ಕೋತಾ ಇದೆ. ಎಲ್ಲಾ ಕಡೆ ಸಿನಿಮಾದ ಬಗ್ಗೆ ನೆಗೆಟಿವ್ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಭಿಮಾನಿಗಳಿಗೆ ಮಾತ್ರ ಇಷ್ಟ ಆಗುವಂತಹ ರೀತಿಯಲ್ಲಿ ಹೆಚ್ಚಾಗಿ ಸಿನಿಮಾ ಕಾಣಿಸ್ಕೊಂಡಿದೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇರುವಂತಹ ಅಭಿಪ್ರಾಯ. ಇಂಡಿಯನ್ 2 ಸಿನಿಮಾದ ನಂತರ ಶಂಕರ್ ಮತ್ತೊಮ್ಮೆ ಫೇಲ್ ಆದ್ರ ಅನ್ನೋದು ಒಂದ್ ಕಡೆ ಬೇಸರ ಆದ್ರೆ, ಒಂದು ಸ್ಟ್ರಾಂಗ್ ಕಂಬ್ಯಾಕ್ ಅನ್ನ ಅವರು ಮಾಡ್ಲಿ ಅನ್ನುವಂತಹ ಅಪೇಕ್ಷೆ ಕೂಡ ನಮ್ಮಲ್ಲಿದೆ. ಅದೇನೇ ಇರಲಿ, ಅದರ ನಡುವೆ ಕರ್ನಾಟಕದಲ್ಲಿ ರಿಲೀಸ್ ಆದಂತಹ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಹಾಗೂ ಚೂಮಂತರ್ 2 ಸಿನಿಮಾಗಳು ಕೂಡ ಚೆನ್ನಾಗಿ ಪ್ರದರ್ಶನ ಕಾಣ್ತಾ ಇವೆ. ಅದರಲ್ಲೂ ಸ್ಪೆಷಲ್ ಆಗಿ ಶರಣ್ ನಾಯಕನಾಗಿ ಕಾಣಿಸ್ಕೊಂಡಿರುವಂತಹ ಹಾರರ್ ಎಂಟರ್ಟೈನಿಂಗ್ ಥ್ರಿಲ್ಲರ್ ಸಿನಿಮಾ ಚೂಮಂತರ್ ರಿಲೀಸ್ ಆದಾಗ್ಲಿಂದಲೂ ಪ್ರತಿದಿನ ಹೆಚ್ಚಿನ ಶೋಗಳನ್ನ ಪಡ್ಕೊಳ್ತಾ ಇದೆ. ನಾವು ಟ್ರೈಲರ್ ರಿವ್ಯೂ ಮಾಡೋವಾಗ್ಲೇ ಹೇಳಿದ್ವಿ, ಸಿನಿಮಾ ಸ್ವಲ್ಪ ವರ್ಕೌಟ್ ಆದ್ರೆ ಸಾಕು, ಗೆಲ್ಲುವಂತಹ ಫುಲ್ ಚಾನ್ಸ್ ಅನ್ನ ಹೊಂದಿದೆ ಅಂತ. ಎಲ್ಲಾ ಕಡೆ ಹೆಚ್ಚಾಗಿ ಪಾಸಿಟಿವ್ ರೆಸ್ಪಾನ್ಸ್ ಕೇಳಿ ಬರ್ತಾ ಇದೆ. ಈ ವರ್ಷದ ಒಂದು ಒಳ್ಳೆ ಹಾರರ್ ಸಿನಿಮಾ ಆಗಿ ಇದು ಹೊರಹೊಮ್ಮಿರೋದು ಒಂದು ಖುಷಿಯ ವಿಷಯ.
ಎಲ್ಲ ಅನ್ಕೊಂಡಂತೆ ಆಗಿದ್ರೆ ಮತ್ತೊಂದು ಕನ್ನಡದ ಸಿನಿಮಾ ಸಂಜು ವೆಡ್ಸ್ ಗೀತಾ 2 ಜನವರಿ 10ಕ್ಕೆ ಈ ಸಿನಿಮಾಗಳ ಜೊತೆಗೇನೆ ರಿಲೀಸ್ ಆಗ್ಬೇಕಿತ್ತು. ಆದ್ರೆ ಹೈದರಾಬಾದ್ ಮೂಲದ ಪ್ರೊಡ್ಯೂಸರ್ ಒಬ್ರು ಬಾಕಿ ಮೊತ್ತ 7 ಕೋಟಿ ರೂಪಾಯಿ ಕೊಡಬೇಕು ಅಂತ ಕೋರ್ಟ್ ನಲ್ಲಿ ಸ್ಟೇ ಆರ್ಡರ್ ತಂದಿದ್ರು. ಅದೇ ಕಾರಣಕ್ಕಾಗಿ ಸಿನಿಮಾ ಪೋಸ್ಟ್ಪೋನ್ ಆಯ್ತು. ಈಗ ಕೇಳಿ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಕೋರ್ಟ್ ನಲ್ಲಿರುವಂತಹ ಈ ಪ್ರಕರಣ ಸೆಟಲ್ ಆಗಿದೆಯಂತೆ. ಸಿನಿಮಾ ತಂಡ ಹೊಸ ರಿಲೀಸ್ ಡೇಟ್ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ ಸಿನಿಮಾ ಜನವರಿ 17ಕ್ಕೆ ರಿಲೀಸ್ ಆಗುವಂತಹ ತಯಾರಿ ಮಾಡ್ಕೊಳ್ತಾ ಇದೆ ಅಂತ ಕೇಳಿ ಬರ್ತಾ ಇದೆ. ಎಕ್ಸ್ಟ್ರಾಸ್ ಅಂಡ್ ಬಜ್. ಇತ್ತೀಚೆಗಷ್ಟೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪುಷ್ಪಾ 2 ಸಿನಿಮಾದ ಕಿಸಾಕ್ ಐಟಮ್ ಸಾಂಗ್ ಮೂಲಕ ನಮ್ಮ ಕನ್ನಡತಿ ಶ್ರೀಲೀಲಾ ಯಾವ ರೀತಿಯಲ್ಲಿ ಈಗ ನ್ಯಾಷನಲ್ ವೈಡ್ ಸುದ್ದಿ ಆಗಿದ್ದಾರೆ ಅಂತ. ಇತ್ತೀಚೆಗಷ್ಟೇ ಮುಂಬೈಗೆ ತಮ್ಮ ತಾಯಿ ಜೊತೆಗೆ ಹೋಗಿದ್ದ ಶ್ರೀಲೀಲಾ ಈ ಪಾಪರಾಜಿಗಳ ಕಣ್ಮುಂದೆ ಕಾಣಿಸ್ಕೊಳ್ತಾರೆ. ಅದು ಕೂಡ ಸೈಫ್ ಅಲಿ ಖಾನ್ ಅವರ ಮಗ ಇಬ್ರಾಹಿಂ ಖಾನ್ ನ ಜೊತೆಗೆ. ಇವರಿಬ್ರು ಜೊತೆಯಾಗಿರುವಂತಹ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೇನೆ ಇವರಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದಾರಾ ಅನ್ನುವಂತಹ ಸುದ್ದಿಗಳು ಕೂಡ ಕೇಳೋದಕ್ಕೆ ಪ್ರಾರಂಭ ಆಗ್ಬಿಟ್ಟಿದೆ. ಸದ್ಯಕ್ಕಂತೂ ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಆದ್ರೆ ಅಚಾನಕ್ ಆಗಿ ಈ ರೀತಿ ಕ್ಯಾಮ್ರಾ ಮುಂದೆ ಬಂದಾಗ ಆ ರೀತಿ ಅನುಮಾನಗಳು ಬರೋದು ಕಾಮನ್. ಇನ್ನು ನಮ್ಮ ಕನ್ನಡದ ಬಿಗ್ ಬಾಸ್ ಬಗ್ಗೆ ಮಾತನಾಡೋದಾದ್ರೆ ಇನ್ನೇನು ಫಿನಾಲೆ ವಾರ ಹತ್ರ ಬಂದೇ ಬಿಡ್ತು. ಮೊದಲ ಫೈನಲ್ ಅಭ್ಯರ್ಥಿಯಾಗಿ ಹನುಮಂತು ಫೈನಲ್ ಹಂತಕ್ಕೆ ತೇರ್ಗಡೆ ಆಗಿದ್ದಾರೆ. ದಿನದಿಂದ ದಿನಕ್ಕೆ ಬಿಗ್ ಬಾಸ್ ಕುತೂಹಲವನ್ನ ಹೆಚ್ಚಿಸ್ತಾ ಇದ್ದು ಮುಂದಿನ ಫೈನಲ್ ಹಂತಕ್ಕೆ ತೇರ್ಗಡೆ ಆಗುವಂತಹ ಸ್ಪರ್ಧಿ ಯಾರು ಅನ್ನುವಂತಹ ಕುತೂಹಲ ತುಂಬಾನೇ ಹೆಚ್ಚಾಗಿದೆ. ನೀವು ಕಮೆಂಟ್ ಮಾಡಿ ತಿಳಿಸಿ ಈ ಸತಿ ಬಿಗ್ ಬಾಸ್ ವಿನ್ನರ್ ಯಾರಾಗ್ಬೋದು ಅಂತ. ನೋಡೋಣ ತುಂಬಾ ಜನ ಯಾರ ಹೆಸರನ್ನ ಹೇಳ್ತಾರೆ ಅಂತ. ತಮಿಳು ಚಿತ್ರರಂಗದ ಖ್ಯಾತ ನಟ ಆಗಿರುವಂತಹ ತಲಾ ಅಜಿತ್ ಅವರು ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಸಿನಿಮಾದ ಜೊತೆಗೆ ರೇಸಿಂಗ್ ನಲ್ಲಿ ಕೂಡ ಸಾಕಷ್ಟು ಆಸಕ್ತಿಯನ್ನ ಹೊಂದಿರುವಂತಹ ವ್ಯಕ್ತಿ. ಸಾಕಷ್ಟು ಬಾರಿ ತಮ್ಮ ಬೈಕ್ ನಲ್ಲಿ ಆಲ್ ಇಂಡಿಯಾ ಟೂರ್ ಹೋಗಿರುವಂತಹ ಅವರು ಸಿನಿಮಾ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಬ್ಬ ಮೆಕ್ಯಾನಿಕ್ ಆಗಿದ್ದವರು. ಈಗ ಕಾರ್ ರೇಸಿಂಗ್ ನಲ್ಲಿ ಕೂಡ ತಮ್ಮ ಆಸಕ್ತಿಯನ್ನ ಹೆಚ್ಚಿಸಿಕೊಂಡಿದ್ದಾರೆ. ಅಜಿತ್ ಕುಮಾರ್ ರೇಸಿಂಗ್ ಅನ್ನುವಂತಹ ಸಂಸ್ಥೆಯನ್ನ ಕಟ್ಕೊಂಡು ಈಗ ದುಬೈನಲ್ಲಿ ನಡೀತಾ ಇರುವಂತಹ ಕಾರ್ ರೇಸಿಂಗ್ ಕಾಂಪಿಟೇಷನ್ ನಲ್ಲಿ 3ನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಇದೇ ರೇಸಿಂಗ್ ಟೂರ್ನಮೆಂಟ್ ನಲ್ಲಿ ಅವರ ಕಾರ್ ಕ್ರಾಶ್ ಆಗಿರೋದು ಕೂಡ ದೊಡ್ಡ ಸುದ್ದಿ ಆಗಿತ್ತು. ಅದನ್ನೆಲ್ಲ ಬದಿಗೊತ್ತಿ ಈಗ ಮೆಡಲ್ ಗೆದ್ದಿರೋದು ನಿಜಕ್ಕೂ ಕೂಡ ಖುಷಿ ಕೊಟ್ಟಿದೆ. ಒಬ್ಬ ನಟನಾಗಿ ಕೋಟಿ ಕೋಟಿ ಆಸ್ತಿ ಇದ್ರೂ ಕೂಡ ತನ್ನ ಕನಸನ್ನ ಬೆನ್ನತ್ತಿ ಬೇರೆಯವರಿಗೆ ಮಾದರಿಯಾಗುವಂತಹ ರೀತಿಯಲ್ಲಿ ಬದುಕ್ತಾ ಇರುವಂತಹ ಅಜಿತ್ ಅವರಿಗೆ ಒಂದು ಸಲ್ಯೂಟ್ ಹೇಳಲೇಬೇಕು. ಕೀಪ್ ಇನ್ಸ್ಪೈರಿಂಗ್. ಅಮೆರಿಕಾದಲ್ಲಿ ಕ್ಯಾನ್ಸರ್ಗಾಗಿ ಚಿಕಿತ್ಸೆ ಪಡ್ಕೊಳ್ತಾ ಇರುವಂತಹ ಶಿವಣ್ಣನ ಆಪರೇಷನ್ ಸಕ್ಸಸ್ಫುಲ್ ಆಗಿರೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹಾಗೂ ಗೀತಕ್ಕ ಅಮೆರಿಕಾದ ಬೀಚ್ ಗಳಲ್ಲಿ ಆರಾಮಾಗಿ ಓಡಾಡ್ತಾ ಇರುವಂತಹ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ದೊಡ್ಡ ಮನೆಯ ಹಿರಿಮಗ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡೋದಕ್ಕೆ ರೆಡಿ ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಈ ವಯಸ್ಸಿನಲ್ಲೂ ಅಷ್ಟೆಲ್ಲಾ ಕಷ್ಟವನ್ನ ಸಹಿಸಿಕೊಂಡು ಕೂಡ ಮತ್ತೆ ಶಿವಣ್ಣ ಎನರ್ಜೆಟಿಕ್ ಆಗಿ ಕಾಣಿಸ್ಕೊಳ್ತಾ ಇರೋದು ಪ್ರತಿಯೊಬ್ಬ ಕನ್ನಡದ ಅಭಿಮಾನಿಯ ಎದೆ ಹುಬ್ಬುವಂತೆ ಮಾಡುತ್ತೆ. ಇತ್ತೀಚೆಗಷ್ಟೇ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಫಿಲ್ಮ್ ಟೀಮ್ ವಿರುದ್ಧ ರಮ್ಯಾ ಅವರು ಹಾಕಿದ್ದ ಕೇಸ್ ಕಾರಣಕ್ಕಾಗಿ ನ್ಯಾಯಾಲಯದಲ್ಲಿ ಹಾಜರಾಗಿದ್ದ ರಮ್ಯಾ ಅವರು ಸದ್ಯಕ್ಕೆ ಯಾವುದು ಒಳ್ಳೆ ಸ್ಕ್ರಿಪ್ಟ್ ಇಲ್ಲ, ಸ್ಕ್ರಿಪ್ಟ್ ಬಂದ್ಮೇಲೆ ಅದು ನನಗೆ ಇಷ್ಟ ಆದ್ಮೇಲೆ ನಡ್ಸೋದಕ್ಕೆ ನಾನು ಕೂಡ ರೆಡಿ ಅಂತ ಕಮ್ ಬ್ಯಾಕ್ ಬಗ್ಗೆ ಕ್ಲಾರಿಟಿಯನ್ನ ನೀಡಿದ್ದಾರೆ. ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಜೈಲರ್ ಸಿನಿಮಾ ಯಾವ ರೀತಿಲಿ ಬ್ಲಾಕ್ ಬಸ್ಟರ್ ಆಗಿದೆ ಅನ್ನೋದನ್ನ ನಿಮಗೆ ಹೆಚ್ಚಾಗಿ ವಿವರಿಸಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಈಗ ಜೈಲರ್ 2 ಸಿನಿಮಾ ಕೂಡ ತೆರೆ ಮೇಲೆ ಬರುವಂತಹ ಪ್ರಯತ್ನ ಜೋರಾಗಿ ನಡೀತಾ ಇದೆ. ಅತಿ ಶೀಘ್ರದಲ್ಲೇ ಫಿಲ್ಮ್ ಟೀಮ್ ಇಂದ ಅನೌನ್ಸ್ಮೆಂಟ್ ಕೇಳಿ ಬರಲಿದ್ದು ಈ ಸಿನಿಮಾದಲ್ಲಿ ಶಿವಣ್ಣ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಕೇಳಿ ಬರ್ತಾ ಇದೆ. ಆದ್ರೆ ಎಷ್ಟು ಸತ್ಯ ಅಥವಾ ಎಷ್ಟು ಸುಳ್ಳು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಲೇಬೇಕು. ಇದೇ ಸ್ನೇಹಿತರೆ ಈ ವಾರದ ವೀಕ್ಲಿ ರೌಂಡ್ ಆಫ್. ಮುಂದಿನ ವಾರದ ಕತೆ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಸೈನಿಂಗ್ ಆಫ್ ಮನು.